ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 25ನೇ ಅಧ್ಯಾಯ. ಸೂಚನೆ: ಪರಮ ಬಾಬಾ ಮೂರ್ತಿ ಬಸನಗೌಡರ ಪರೀಕ್ಷಿಸಿ ಭಕ್ತರಿಚ್ಛೆಯ ತೆರದೊಳವರಂ ಗುಡಿ ಕಾಶಿ ಯಾತ್ರೆಯಂ ಗೈದಂ. ಗೋವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಬಾಬಾ ಮಹಾರಾಜರು ಧಾರವಾಡದಲ್ಲಿರುವ ವಾಮನರಾವ್ ಜೋಶಿಯವರಿಗೆ ಪ್ರಾಪ್ತವಾದ ಅರ್ಧಾಂಗವಾಯು ಎಂಬ ರೋಗವನ್ನು ತಾವು ತೆಗೆದುಕೊಂಡರೆಂಬುದನ್ನು, ಆ ರೋಗವು ನಿವೃತ್ತಿಯಾಗಲು ಭಕ್ತರು ಮಿರ್ಜಿಯ ದವಾಖಾನೆಯಲ್ಲಿ ಶ್ರೀಗಳವರಿಗೆ ಕಾಯಿಸಿದ ಕಬ್ಬಿನ ಸೆಳೆಗಳಿಂದ ಬರೆಗಳನ್ನು ಕೊಡಲು ಕೊನೆಗೆ ಆ ರೋಗವು ನಿವೃತ್ತಿಯಾಗಲಿಲ್ಲವೆಂಬುದನ್ನು, ಆ ಮಿರ್ಜಿಯಿಂದ ದತ್ತವಾಡಕ್ಕೆ ಹಿಂದಿರುಗಿ ಬಂದು ಅಲ್ಲಿ ಯಥಾಪ್ರಕಾರ ಭಕ್ತರಿಗೆ ಬ್ರಹ್ಮವಿದ್ಯೆಯನ್ನು ಬೋಧಿಸುತ್ತಿದ್ದರೆಂಬುದನ್ನು ತಾವು ಕೇಳಿದ್ದಿರಲ್ಲವೇ. ಮುಂದಿನ ಕಥಾಭಾಗವನ್ನು ಶ್ರದ್ಧೆಯಿಂದ ಶ್ರವಣ ಮಾಡಿರಿ. ಶ್ರೀ ಬಾಬಾ ಮಹಾರಾಜರು ಅನೇಕ ದೇಶಗಳನ್ನು ಸಂಚರಿಸಿ ದತ್ತವಾಡಕ್ಕೆ ಬಂದಾಗೆ ಆ ಗ್ರಾಮದಲ್ಲಿ ಹಿರಿಯ ಮನೆತನದಲ್ಲಿ ತಿಪ್ಪಗೊಂಡ ಪಾಟೀಲ ಎಂಬಾತನಿಗೆ ಸಾಧ್ವಿ ಶಿರೋಮಣಿ ಶ್ರೀ ಗಿರಿಜಾಬಾಯಿ ಎಂಬ ಪತ್ನಿಯ ಗರ್ಭದಲ್ಲಿ ಬಸನಗೌಡನೆಂಬ ಪುತ್ರನು ಜನಿಸಿದನು. ಆ ಪುತ್ರನು ಚಿಕ್ಕವನಿದ್ದಾಗ ತಿಪ್ಪಗೊಂಡ ಗೌಡರು ದಿವಂಗತರಾಗಿದ್ದರು. ಗಿರಿಜಾಬಾಯಿಯು ಪತಿ ಹೋದ ತರುವಾಯ ಶ್ರೀಗಳವರ ಚರಣಾರವಿಂದಗಳಲ್ಲಿ ಭಕ್ತಿ ವಿಶ್ವಾಸಗಳನ್ನಿಟ್ಟು ಪ್ರತಿನಿತ್ಯ ಶಾಸ್ತ್ರ ಶ್ರವಣಕ್ಕೆ ಭಾಗಿಯಾಗುತ್ತಿದ್ದಳು. ಅಲ್ಲದೆ ಶ್ರೀಗಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಊಟ ಫಲಹಾರಾದಿಗಳನ್ನು ಕೊಟ್ಟು ಕಳುಹಿಸುತ್ತಿದ್ದಳು. ಗಿರಿಜಾಬಾಯಿಯ ಭಕ್ತಿ ವಿಶ್ವಾಸಗಳಿಗೆ ಶ್ರೀಗಳವರು ಸಂತಸ ಪಡುತ್ತಿದ್ದರು ಮತ್ತು ಗಿರಿಜಾಬಾಯಿಯು ಪುತ್ರನಾದ ಬಸನಗೌಡನೆಂಬ ಹುಡುಗನಿಗೂ ಸಹ ಪ್ರತಿನಿತ್ಯ ವೇದಾಂತ ಶಾಸ್ತ್ರವನ್ನು ಶ್ರವಣ ಮಾಡುವ ಹಾಗೆ ಪ್ರೇರೇಪಿಸುತ್ತಿದ್ದರು. ಆ ಬಸನಗೌಡನು ಬರುಬರುತ್ತಾ ಓದುವುದರಲ್ಲಿ ವಾಕ್ಸ್ಕರಣೀಯ ಚಾತುರ್ಯವುಳ್ಳವನಾಗಿದ್ದನು. ಶ್ರೀಗಳವರು ಅವರ ವಾಕ್ಪಟುತ್ವವನ್ನು ಕಂಡು ಇವನು ಉತ್ತಮ ವಾಗ್ಮಿಯಾಗುತ್ತಾನೆಂದು ವೇದೇಶ್ವರಿ ಗ್ರಂಥವನ್ನು ಚೆನ್ನಾಗಿ ಅಭ್ಯಾಸ ಮಾಡಿಸುತ್ತಿದ್ದರು. ಬಸನಗೌಡರು ಬರುಬರುತ್ತಾ ತಮ್ಮ ಮನೆತನದ ಗೌಡಕಿ ಕೆಲಸದಲ್ಲಿ ತೊಡಗಿ ವ್ಯವಹಾರದಲ್ಲಿ ಮುಖವಿಟ್ಟರು. ಶ್ರೀಗಳವರ ಸನ್ನಿಧಿಗೆ ಬರುವುದು ಕಡಿಮೆಯಾಯಿತು. ಆದರೂ ಶ್ರೀ ಬಾಬಾ ಮಹಾರಾಜರು ಅವನ ಮೇಲೆ ಪ್ರೀತಿಯನ್ನು ಹೆಚ್ಚಿಗೆ ಇಟ್ಟಿದ್ದರು. ಪ್ರತಿನಿತ್ಯ ಓದುವುದಕ್ಕೆ ಬರಬೇಕೆಂದು ನೇಮಿಸಿ ಒಂದೊಂದು ದಿವಸ ಅವನು ಬಾರದಿದ್ದಲ್ಲಿ ಶ್ರೀಗಳವರೇ ಹೋಗಿ ಅವನನ್ನು ಕರೆದುಕೊಂಡು ಬಂದು ಗ್ರಂಥವನ್ನು ಓದಿಸುತ್ತಿದ್ದರು. ಇವನಿಗೆ ವೇದಾಂತ ಪ್ರಕ್ರಿಯೆಗಳನ್ನು ಸಾಂಗವಾಗಿ ತಿಳಿಸಬೇಕೆಂಬ ಉತ್ಸಾಹವು ಶ್ರೀಗಳಲ್ಲಿತ್ತು ಹಾಗೂ ತಿಳಿಸುತ್ತಲೇ ಇದ್ದರು. ಹೀಗೆ ಕೆಲ ಕಾಲವು ಕಳೆಯಿತು. ಒಂದು ದಿವಸ ಶ್ರೀ ಬಾಬಾ ಮಹಾರಾಜರು ಬಸನಗೌಡರನ್ನು ಪರೀಕ್ಷೆ ಮಾಡಬೇಕೆಂದು, ಎಲೆಗೌಡನೆ, ನಿನಗೆ ಅತ್ಯಂತ ಪ್ರೀತಿಗೆ ಪಾತ್ರರಾದವರು ಯಾರು ಇರುತ್ತಾರೆ ಹೇಳು ಎಂದು ಪ್ರಶ್ನಿಸಿದರು. ಅದಕ್ಕೆ ಬಸನಗೌಡರು, ಅಂತಿಷ್ಟು ದಿವಸ ಶ್ರೀಗಳವರಲ್ಲಿ ವೇದಾಂತ ವಿಷಯಗಳನ್ನು ಶ್ರವಣ ಮಾಡಿದ್ದರೂ ವ್ಯವಹಾರದ ಸೆಳುವಿನಿಂದ ಬಹಿರ್ಮುಖ ವೃತ್ತಿಯುಳ್ಳವನಾಗಿ ನನಗೆ ನನ್ನ ಕಾಕನಾದ ಶಿವಗೌಡ ದಾದಾಗೌಡ ಪಾಟೀಲ್ ಈತನ ಮೇಲೆ ಹೆಚ್ಚಿಗೆ ಪ್ರೀತಿ ಇದೆ. ನನ್ನ ಅತ್ಯಂತ ಪ್ರೀತಿಗೆ ಪಾತ್ರರು ನನ್ನ ಕಾಕನವರೇ ಎಂದು ಹೇಳಿದರು. ಆ ಮಾತನ್ನು ಕೇಳಿ ಶ್ರೀಗಳವರಿಗೆ ವಿಷಾದವೆನಿಸಿತು. ಏಕೆಂದರೆ ಪ್ರತಿನಿತ್ಯವೂ ಬಸನಗೌಡನಿಗೆ ವೇದಾಂತ ಶಾಸ್ತ್ರವನ್ನು ತಿಳಿ ಹೇಳುವುದು, ವೇದೇಶ್ವರಿಯನ್ನು ಓದಿಸುವುದು, ಅನುಭವೋಪಮಾನಗಳಿಂದ ನೀನೇ ಪರಮಾತ್ಮನಿದ್ದೀಯಿ, ನಿನಗೆ ನೀನೇ ಪ್ರೀತಿ ಪಾತ್ರನು ಎಂದು ಶ್ರೀಗಳವರು ಬಸನಗೌಡರಿಗೆ ಶ್ರದ್ಧೆಯಿಂದಲೂ ಕರುಣೆಯಿಂದಲೂ ತಿಳಿಸಿದ್ದರು. ಈಗ ನನ್ನ ಅತ್ಯಂತ ಪ್ರೀತಿಗೆ ನನ್ನ ಕಾಕನೆಂದು ಹೇಳಿದ ಬಸನಗೌಡನ ಮಾತಿಗೆ ಶ್ರೀಗಳವರಿಗೆ ವಿಷಾದವಾಗದಿದ್ದೀತೆ. ಶ್ರೀ ಬಾಬಾ ಮಹಾರಾಜರು ಬಹಳ ಕಳಕಳಿಯಿಂದ ಬಸನಗೌಡನನ್ನು ಕುರಿತು ಇಂತೆಂದರು. ಎಲೆ ಬಸನಗೌಡನೆ, ನಾವು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಕೊಟ್ಟಿದ್ದು ತುಂಬ ಅಸಮಂಜಸ. ಇಷ್ಟು ದಿವಸಗಳು ನೀನು ನಮ್ಮಲ್ಲಿ ಆಧ್ಯಾತ್ಮ ವಿದ್ಯೆಯನ್ನು ಶ್ರವಣ ಮಾಡಿಯೂ ನಿಷ್ಫಲವೆನಿಸಿತು. ನಿನ್ನ ಪರಮ ಪ್ರೀತಿಗೆ ಪಾತ್ರನು ಆತ್ಮರೂಪನಾದ ನೀನೇ ಇದ್ದೀಯಾಗಲಿ ಮತ್ತಾರೂ ಇರುವುದಿಲ್ಲ.
ತನಗಿಂತಲೂ ಪ್ರಿಯವಾದ ವಿಷಯಗಳೇ ಪ್ರಪಂಚದಲ್ಲಿ ಇರುವುದಿಲ್ಲ. ತನ್ನ ಪ್ರೀತಿಯು ಧಾರಾಪುತ್ರಾದಿ ವಿಷಯಗಳಲ್ಲಿ ಪ್ರವಹಿಸಿದರೂ ಆ ಪ್ರೀತಿಗೆ ಉಪಸಂಹಾರ ಸ್ಥಾನವು ತನ್ನ ಆತ್ಮ ಸ್ವರೂಪವೇ ಆಗಿದೆ. ಆತ್ಮನಲ್ಲಿ ಇರುವ ಪ್ರೇಮವು ಅಚಂಚಲವಾದುದು. ಧಾರಾಪುತ್ರಾದಿಗಳಲ್ಲಿ ವ್ಯವಹರಿಸುವ ಪ್ರೇಮವು ಚಂಚಲಯುಕ್ತವಾದುದು. ನೀನು ಹೇಳಿದಂತೆ ನಿನ್ನ ಕಾಕನೇ ಹೆಚ್ಚಿಗೆ ಪ್ರೀತಿಗೆ ಪಾತ್ರನೆಂದರೆ ನಿನ್ನ ಕಾಕನು ಮರಣವಾದಾಗ ನೀನು ಮರಣವಾಗಲು ಇಚ್ಛಿಸುವೆಯಾ? ಹಾಗೆ ಇಚ್ಛಿಸಲಾರೆ. ನಿನ್ನ ಕಾಕನ ಮೇಲಿನ ಪ್ರೀತಿಗಿಂತಲೂ ನಿನಗೆ ನಿನ್ನ ಶರೀರದ ಮೇಲೆ ಪ್ರೀತಿ ಹೆಚ್ಚಿಗಿರುತ್ತದೆ ಮತ್ತು ಶರೀರಕ್ಕಿಂತಲೂ ನಿನ್ನ ಪ್ರೇಮವು ಇಂದ್ರಿಯಗಳ ಮೇಲೆ ಹೆಚ್ಚಿಗಿರುತ್ತದೆ. ಆ ಇಂದ್ರಿಯಗಳಲ್ಲಿರುವ ಪ್ರೇಮಕ್ಕಿಂತಲೂ ಪ್ರಾಣದ ಮೇಲೆ ಪ್ರೇಮವು ಹೆಚ್ಚಿಗಿರುತ್ತದೆ. ಆ ಪ್ರಾಣದ ಮೇಲಿನ ಪ್ರೇಮಕ್ಕಿಂತಲೂ ತನ್ನ ಆತ್ಮನ ಮೇಲೆ ಪ್ರೇಮವು ಹೆಚ್ಚಾಗಿರುತ್ತದೆ. ಆತ್ಮನಿಗಿಂತಲೂ ಅಧಿಕವಾದ ವಸ್ತುವು ಮತ್ತೊಂದಿಲ್ಲವಾದ್ದರಿಂದ ಆ ಆತ್ಮನೇ ಪ್ರೇಮಕ್ಕೆ ನಿಲ್ದಾಣನು. ಆ ಆತ್ಮನೇ ನೀನಿರುವುದರಿಂದ ನಿನ್ನ ಅತ್ಯಂತ ಪ್ರೇಮವು ನಿನ್ನ ಮೇಲೆ ಇರುವುದಾಗಲಿ ಮತ್ತಾರ ಮೇಲೆಯೂ ಇರುವುದಿಲ್ಲ. ಒಂದು ಪಕ್ಷ ನಿನ್ನ ಹೊರತು ಇತರರಲ್ಲಿ ಪ್ರೇಮವಿರುತ್ತದೆ, ಆದರೆ ಆ ಪ್ರೇಮವು ವ್ಯಭಿಚಾರಯುಕ್ತವಾದುದು. ನಿನ್ನ ಮೇಲಿರುವ ನಿನ್ನ ಪ್ರೇಮವು ಅವಿಚಾರಯುಕ್ತವಾದುದು. ಈ ತಿಳುವಳಿಕೆಯನ್ನು ಈ ಮೊದಲೇ ಎಷ್ಟೋ ಬಾರಿ ನಿನಗೆ ಬೋಧಿಸಿರುತ್ತೇನೆ. ನೀನು ಅದೆಲ್ಲವನ್ನು ಮರೆತು ಬಾಹ್ಯ ದೃಷ್ಟಿಯುಳ್ಳವನಾಗಿ ನನಗೆ ನನ್ನ ಕಾಕನೇ ಪ್ರೀತಿಗೆ ಪಾತ್ರನೆಂದು ಹೇಳಿದೆ. ಈ ನಿನ್ನ ಹೇಳಿಕೆಯು ಸಮಂಜಸವಾಗಿದೆಯೋ? ಯೋಚಿಸಿ ನೀನೇ ಹೇಳು ಎಂದು ಶ್ರೀಗಳವರು ಕೇಳಿದರು. ಬಸನಗೌಡನು ಶ್ರೀಗಳವರ ಸುಧಾವಚನಗಳನ್ನು ಕೇಳಿ ನಿಜದೆಚ್ಚರಿಕೆಯುಂಟಾಗಿ ತನ್ನಲ್ಲಿ ತಾನೇ ಪಶ್ಚಾತ್ತಾಪ ಪಡುತ್ತಾ ನಾನೆಂಥ ಮೂರ್ಖನಿರಬಹುದು. ಪ್ರತಿನಿತ್ಯವೂ ನನಗೆ ಅಮೃತೋಪದೇಶವನ್ನು ಮಾಡಿ ಕೃತಾರ್ಥನನ್ನಾಗಿಸುವ ಶ್ರೀ ಗುರುನಾಥನೇ ನನಗೆ ಪ್ರೀತಿ ಪಾತ್ರನೆಂದು ನಾನು ಹೇಳದೆ ಹೋದನಲ್ಲ. ನನ್ನ ಸಮಾನ ಬುದ್ಧಿಹೀನರಿಲ್ಲ, ನನ್ನದು ತುಂಬ ಅಪರಾಧವು ಎಂದು ತನ್ನೊಳಗೆ ತಾನೇ ತಳಮಳಗೊಳ್ಳುತ್ತಾ ಶ್ರೀಗಳವರ ಪಾದ ಪಂಕೆರುಕ್ಕೆ ನಮಸ್ಕರಿಸಿ, ಬೋ ಗುರುವರಣ್ಯ, ನಾನು ಮೂರ್ಖನಿದ್ದೇನೆ. ನನಗೆ ತಾವು ಪ್ರತಿನಿತ್ಯವೂ ಆತ್ಮನೇ ಪರಮ ಪ್ರೀತಿಗೆ ವಿಷಯನೆಂತಲೂ ಆ ಆತ್ಮನೇ ನೀನಿರುವೆಯಂತಲೂ ಬೋಧಿಸಿದ್ದರೂ ನಾನು ಐಹಿಕ ವಿಷಯಲೋಲನಾಗಿ ತಮ್ಮ ಅಮೃತೋಪದೇಶವನ್ನು ಅರಿತುಕೊಳ್ಳದ್ದರಿಂದ ಮೂರ್ಖನಿದ್ದೇನೆ. ಅಲ್ಲದೆ ತಮ್ಮ ಮಹದುಪಕಾರವನ್ನು ಮರೆತಿರುವುದರಿಂದ ಕೃತಜ್ಞನೂ ಆಗಿರುವೆನು. ಬ್ರಹ್ಮೋಪದೇಶವನ್ನು ಪಾನ ಮಾಡಿ ನನ್ನ ಸಮಸ್ತ ದುಃಖಗಳನ್ನು ದೂರೀಕರಿಸಿ ನಿತ್ಯ ಸುಖಿಯನ್ನು ಮಾಡುವಂತಹ ತಾವೇ ನನಗೆ ಅತ್ಯಂತ ಪ್ರೀತಿಗೆ ಪಾತ್ರರೆಂಬುದನ್ನು ನಾನು ಹೇಳಬೇಕಾಗಿತ್ತು. ಹಾಗೆ ಹೇಳದೆ ನನ್ನ ಕಾಕನೇ ಅತ್ಯಂತ ಪ್ರೀತಿಗೆ ಪಾತ್ರನೆಂದು ಹೇಳಿದನು. ಇದು ನನ್ನ ಅಪರಾಧವು ಮತ್ತು ತಪ್ಪು ತಿಳುವಳಿಕೆಯಾಗಿದೆ. ಹೇ ಗುರುನಾಥನೇ, ನನ್ನ ಅಪರಾಧವನ್ನು ಮನ್ನಿಸಿ ಕೃಪೆ ಮಾಡಬೇಕು ಎಂದು ಶ್ರೀಗಳವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಕರುಣಾಮೂರ್ತಿಗಳಾದ ಶ್ರೀ ಬಾಬಾ ಮಹಾರಾಜರು ತನ್ನ ಅಪರಾಧವನ್ನು ಕ್ಷಮಿಸೆಂದು ನಮಸ್ಕರಿಸಿದ ಬಸನಗೌಡರಿಗೆ ಆಶೀರ್ವದಿಸಿ, ಎಲೆ ಭಕ್ತನೇ, ಮುಮುಕ್ಷುವಾದ ಮೇಲೆ ಸದಾ ಸ್ವರೂಪ ನಿಷ್ಠೆಯಲ್ಲಿದ್ದು ವ್ಯವಹರಿಸಬೇಕು. ಹಾಗೆ ವ್ಯವಹರಿಸುವವನೇ ಜಾಣನು. ನೀನು ಯಾವಾಗಲೂ ನಾನು ಹೇಳುವ ಮಹಾವಾಕ್ಯಗಳನ್ನು ಮರೆಯಬೇಡವೆಂದು ತಿಳಿಸಿದರು. ಶ್ರೀಗಳ ಆಶೀರ್ವಾದವನ್ನು ಹೊಂದಿ ಧನ್ಯಭಾವದಿಂದ ಬಸನಗೌಡರು ಇಂತೆಂದರು. ವ್ಯವಹಾರ ದುಸ್ಸೆಳವಿಗೆ ಗವಿರತಂ ಕೊಚ್ಚಿ ಹೋಗುವ ನನ್ನ ಬಿಡದೆ ಪಿಡಿದು ರಕ್ಷಿಸಿದೆ ಬೋ ಭುವನೋದ್ಧಾರಕನೇ ಶರಣೆಂಬೆ. ಆತು ಮನೆ ಸರ್ವಕ್ಕೂ ಪ್ರೀತಿಗಾಸ್ಪದನೆಂಬ ರೀತಿಯನ್ನು ತಾವು ಪೇಳಿರಲ್ಕದು ಮರೆತ ಪಾತಕಿಯನಿಗ ರಕ್ಷಿಸಿದೆ. ಉಪಕಾರಗೈದವರಿಗುಪಕಾರ ಮಾಡುತ್ತಿಹ ನೆಪಮುಂಟು ಲೋಕದೊಳಗೆ ನೀನಪಕಾರಿ ಗುಪಕಾರ ಮಾಳ್ಪೆ ಘನ ಕರುಣಿ. ಈ ರೀತಿಯಾಗಿ ಬಸನಗೌಡರು ಶ್ರೀಗಳವರನ್ನು ನುತಿಸಿ ನಮಸ್ಕರಿಸಿದರು. ಶ್ರೀಗಳವರು ಬಸನಗೌಡರ ಪಶ್ಚಾತ್ತಾಪಕ್ಕೆ ಪ್ರಾಯಶ್ಚಿತ್ತವೆಂದು ತಿಳಿದು ಆಶೀರ್ವದಿಸಿದರು. ಈ ಬಸನಗೌಡರು ಶ್ರೀಗಳವರ ಉಪದೇಶ ವಚನಗಳನ್ನು ತನ್ನ ಶರೀರವಿರುವವರೆಗೂ ಆಗಾಗ್ಗೆ ಸ್ಮರಿಸುತ್ತಲೇ ಇದ್ದರು ಮತ್ತು ಇವರು
ಶ್ರೀಗಳವರ ಪುಣ್ಯಾರಾಧನೆಯ ಕಾರ್ಯಕ್ರಮವನ್ನು ಮೊಟ್ಟಮೊದಲು ಸ್ಥಾಪಿಸಿದವರು. ಆ ಕಾರ್ಯಕ್ಕೆ ತನ್ನ ಸ್ವಂತ ಖರ್ಚಿನಿಂದ ದವಸ ಧಾನ್ಯಗಳನ್ನು ಸಂಗ್ರಹಿಸಿ 7 ದಿನಗಳವರೆಗೂ ವೇದೇಶ್ವರಿ ಗ್ರಂಥ ಪಾರಾಯಣವನ್ನು ಮಾಡಿ ಸಮಾರಾಧನೆಯನ್ನು ಯಶಸ್ವಿಯಿಂದ ನಡೆಸಿದವರು. ಈ ಬಸನಗೌಡರು ಪರಿಪೂರ್ಣರಾದ ತರುವಾಯ ಇವರ ಪುತ್ರರಾದ ವೀರನಗೌಡರು ಶ್ರೀಗಳವರ ಕೃಪೆಯಿಂದ ವಿದ್ವಾಂಸರಾಗಿ ಇಂಟರ್ ಪರೀಕ್ಷೆಯಲ್ಲಿ ಪಾಸಾಗಿ ಗ್ರಾಮೋದ್ಧಾರಕರಾಗಿ ಶ್ರೀಗಳವರ ಪುಣ್ಯಾರಾಧನೆಯ ಕಾರ್ಯವನ್ನು ಇನ್ನೂ ಹೆಚ್ಚಿಸುವ ವಿಷಯದಲ್ಲಿ ಬಹು ಶ್ರಮ ವಹಿಸಿದರು. ಇವರು ಪ್ರಪಂಚ ಪಾರಮಾರ್ಥದಲ್ಲಿ ಒಳ್ಳೆಯ ಕುಶಲರು ಮತ್ತು ಕೃತಾರ್ಥರಾದ ಮಹಾಪುರುಷರು. ಇವರ ತಂಗಿ ಸುಳಕೂಡದ ಶ್ರೀ ಬಾವು ಸಾಹೇಬ್ ಪಾಟೀಲರ ಕುಟುಂಬರಾದ ಸೋನುಬಾಯಿಯೂ ಸಹ ಪಾರಮಾರ್ಥ ವಿಷಯದಲ್ಲಿ ನಿಷ್ಣಾತಳಾಗಿದ್ದಳು ಮತ್ತು ಕೃತಾರ್ಥಳಾದ ಮಹಾಸಾಧ್ವಿ ಶಿರೋಮಣಿಸಿ ಎನಿಸಿಕೊಂಡಳು. ಈ ಬಸನಗೌಡರ ಮನೆತನದ ಶ್ರೀ ಅಣ್ಣಾಸಾಹೇಬ್, ಶ್ರೀ ಶಂಕರಗೌಡ, ಬಾಬುಗೌಡ ಮೊದಲಾದವರೆಲ್ಲರೂ ಈಗಲೂ ಸಹ ಶ್ರೀ ಬಾಬಾ ಮಹಾರಾಜರ ವಿಷಯದಲ್ಲಿ ಭಕ್ತಿಪರರಾಗಿರುತ್ತಾರೆ. ಮತ್ತು ಸುಳಕೂಡದ ಪಾಟೀಲರಾದರೂ ಶ್ರೀಗಳವರಲ್ಲಿ ಈಗಲೂ ಅತಿ ಭಕ್ತಿಯುಳ್ಳವರಾಗಿರುತ್ತಾರೆ. ಈ ಬಸನಗೌಡರ ವಿಷಯವನ್ನು ಅವರ ಶ್ರೀ ವೀರನಗೌಡರು ನಮಗೆ ಹೇಳಿರುತ್ತಾರೆ. ಕೆಲವು ದಿವಸಗಳು ಹೋದ ನಂತರ ದತ್ತವಾಡದಲ್ಲಿರುವ ಭಕ್ತ ಮಂಡಳಿಯವರಲ್ಲಿಯೂ ಮತ್ತು ನೇಸರಿಗೆಯ ಭಕ್ತರಲ್ಲಿಯೂ ಶ್ರೀ ಕಾಶಿ ಯಾತ್ರೆ ಮಾಡಬೇಕೆಂಬ ಉತ್ಸುಕತೆಯು ಪ್ರಬಲವಾಯಿತು. ಶ್ರೀ ಬಾಬಾ ಮಹಾರಾಜರನ್ನು ಸಹ ಯಾತ್ರೆಗೆ ಹೊರಡಿಸುವುದು ಯೋಗ್ಯವೆಂತಲೂ ಮೊದಲೇ ಅವರು ನೋಡಬೇಕಾದ ಸಮಸ್ತ ಪುಣ್ಯ ಪ್ರದೇಶಗಳನ್ನು ನೋಡಿದ್ದವರಾದ್ದರಿಂದ ಅವರನ್ನು ಯಾತ್ರೆಗೆ ಹೊರಡಿಸಿದರೆ ಪುಣ್ಯ ಪ್ರದೇಶಗಳನ್ನು ನಮಗೆ ದರ್ಶನ ಮಾಡಿಸುತ್ತಾರೆಂದು ಭಾವಿಸಿದರು. ಹಾಗೂ ಶ್ರೀಗಳವರನ್ನು ಕಾಶಿ ಯಾತ್ರೆಗೆ ಹೊರಡಲು ಪ್ರಾರ್ಥಿಸಿಕೊಂಡರು. ಭಕ್ತ ಪರಾಧೀನರಾದ ಶ್ರೀಗಳವರು ಅವರ ಪ್ರಾರ್ಥನೆಗೆ ಒಪ್ಪಿದ ಕೂಡಲೇ ಭಕ್ತ ಸಮೂಹದವರು ಆನಂದಪಟ್ಟು ಕಾಶಿ ಯಾತ್ರೆಗೆ ಹೊರಡಲು ಸಿದ್ಧರಾದರು. 1918ನೇ ಇಸ್ವಿಯಲ್ಲಿ ದತ್ತವಾಡದಿಂದ ಗಿರಿಜಾಬಾಯಿ, ಬಾಯಕ್ಕನವರು, ಗೌರಾಂಬೆಯವರು, ಗೋದುಬಾಯಿಯು ಮುಂತಾದವರು ಹೊರಟರು. ನೇಸರಿಗೆಯಿಂದ ನಿಂಗನಗೌಡರು, ಚಿಕ್ಕೋಡಿಯಿಂದ ವಾರ್ತ್ಯಪ್ಪ ಮಿರ್ಜಿ ಮುಂತಾದವರು ಹೊರಟರು. ಅಲ್ಲಲ್ಲಿ ಪುಣ್ಯ ಪ್ರದೇಶಗಳನ್ನು ತೋರಿಸುತ್ತಾ ತ್ರಂಬಕೇಶ್ವರ, ಪ್ರಯಾಗ ಮಾರ್ಗವಾಗಿ ಕಾಶಿಗೆ ಬಂದು ಸೇರಿದರು. ಅಲ್ಲಿ ನೋಡಬೇಕಾದ ಪುಣ್ಯ ಸ್ಥಳಗಳನ್ನು ಭಕ್ತರಿಗೆ ಶ್ರೀಗಳವರು ತೋರಿಸಿದರು. ಭಕ್ತರು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಶ್ರೀ ವಿಶ್ವೇಶ್ವರ ವಿಶಾಲಾಕ್ಷಿಯರನ್ನು ಸಂದರ್ಶಿಸಿದರು. ಶ್ರೀಗಳವರು ಭಕ್ತರೆಲ್ಲ ಗಂಗೆಯಲ್ಲಿ ಮಿಂದು ವಿಶ್ವೇಶ್ವರನ ದರ್ಶನ ಮಾಡಿಕೊಂಡು ಬರುವವರೆಗೂ ನಿರ್ಮಲವಾದ ಸ್ಥಳದಲ್ಲಿ ಕುಳಿತು ಸ್ವರೂಪ ನಿಷ್ಠೆಯಲ್ಲಿದ್ದರು. ಭಕ್ತರು ಶ್ರೀಗಳವರನ್ನು ಕುರಿತು, ಗುರುನಾಥನೇ, ನಾವೆಲ್ಲರೂ ಶ್ರೀ ವಿಶ್ವೇಶ್ವರನ ದರ್ಶನ ಮಾಡಿಕೊಂಡು ಬಂದೆವು. ತಾವು ಮಾತ್ರ ಬರಲೇ ಇಲ್ಲ. ಈ ಕ್ಷೇತ್ರದಲ್ಲಿ ದರ್ಶಿಸಬೇಕಾದ ಪುಣ್ಯ ಪ್ರದೇಶಗಳೆಲ್ಲವೂ ಮುಗಿದವು. ಇನ್ನೊಮ್ಮೆ ವಿಶ್ವೇಶ್ವರನನ್ನು ದರ್ಶನ ಮಾಡಿಕೊಂಡು ಹಿಂದಿರುಗೋಣ. ತಾವು ದರ್ಶನಕ್ಕೆ ಬರಬೇಕೆಂದು ಕೇಳಿಕೊಂಡರು. ಶ್ರೀಗಳವರು ಅವರಿಚ್ಛೆಯಂತೆ ಶ್ರೀ ವಿಶ್ವೇಶ್ವರ ಲಿಂಗದ ದರ್ಶನಕ್ಕೆ ಹೋದ ಕೂಡಲೇ ಆ ಲಿಂಗದಿಂದ ವಿದ್ಯುತ್ ಪ್ರಕಾಶದಂತೆ ದಿವ್ಯ ತೇಜಸ್ಸು ಒಮ್ಮೆಗಲೇ ಮೂರ್ತಿ ಭವಿಸಿ ಅಡಗಿತು. ಈ ಅದ್ಭುತ ಪ್ರಕಾಶವನ್ನು ಕಂಡು ಸರ್ವರು ಚಕಿತರಾಗಿ ಇದು ಶ್ರೀಗಳವರ ಮಹಿಮಾ ವಿಶೇಷವೆಂದು ಭಕ್ತರು ಗುರುಮೂರ್ತಿಯನ್ನು ಕೊಂಡಾಡಿದರು. ಅಲ್ಲಿದ್ದ ಅರ್ಚಕನು ಈ ಅದ್ಭುತ ಪ್ರಕಾಶವನ್ನು ಕಂಡು ಸೋಜಿಗ ಹೊಂದಿ, ಈ ಮಹಾತ್ಮರು ಸಾಮಾನ್ಯರಲ್ಲ, ಮಹಾಜ್ಞಾನಿಗಳು, ತಪಸ್ವಿಗಳು, ಲೋಕೋದ್ಧಾರಕರು ಆಗಿರುತ್ತಾರೆಂದು ತಿಳಿದು ಭಕ್ತಿಯಿಂದ ಪೂಮಾಲೆಯನ್ನು ಶ್ರೀಗಳವರ ಕೊರಳಿಗೆ ಹಾಕಿ ರುದ್ರಾಕ್ಷ ಮಾಲೆಯನ್ನು ಸಮರ್ಪಿಸಿ ಇಂತೆಂದನು: ಈ ಲಿಂಗದೊಳಗಿಂತ ಜ್ವಾಲೆಯುದ್ಭವ ಮಾಡಿ ಲೀಲೆಯಿಂದಿರ್ಪ ಘನಮಹಿಮ ತಿಳಿಯಲ್ಕೆ ಮೂಲೋಕದೊಡೆಯ ನೀನಲ್ತೆ. ನಿನ್ನ ದರ್ಶನದಿಂದ ನನ್ನ ಕುಲದವರೆಲ್ಲ ಧನ್ಯರೆಂದಾನು ಬಗೆಯುವೆನು ವಿಶ್ವಾತ್ಮ ನಿನ್ನ ಪದ ಕೆರಗಿ ಸುಖಿಸುವೆನು. ಶ್ರೀಗಳವರು ಅರ್ಚಕನಿಗೆ ಆಶೀರ್ವದಿಸಿದರು. ನಂತರ ಶ್ರೀಗಳವರು ಭಕ್ತರೊಡನೆ ಅಲ್ಲಿಂದ ಹೊರಟು ಅಯೋಧ್ಯ ನಗರಕ್ಕೆ ಬಂದರು. ಅಲ್ಲಿ ನೋಡತಕ್ಕ ಪುಣ್ಯ ಪ್ರದೇಶಗಳನ್ನು ಸಂದರ್ಶಿಸಿದರು ಮತ್ತು ಅಲ್ಲಿ ಶ್ರೀರಾಮ ದೇವಾಲಯದೆಡೆಗೆ ಬಂದರು. ಅಲ್ಲಿ ಅರ್ಚಕನು ರಾಮ, ಲಕ್ಷ್ಮಣ, ಸೀತಾ, ಭರತ, ಶತ್ರುಘ್ನ, ಹನುಮಂತ
ಈ ವಿಗ್ರಹಗಳಿಗೆ ಪರದೆಯನ್ನು ಹಾಕಿದ್ದನು. ಸಂದರ್ಶನಕ್ಕೆ ಬರುವ ಜನರಲ್ಲಿ ಹಣವನ್ನು ಇಸಿದುಕೊಂಡು ಆ ಪರದೆಯನ್ನು ತೆಗೆದು ಆ ವಿಗ್ರಹಗಳನ್ನು ಜನರಿಗೆ ತೋರಿಸುವ ಪದ್ಧತಿಯನ್ನಿಟ್ಟಿದ್ದನು. ಅಲ್ಲಲ್ಲಿ ಮುಖ್ಯವಾದ ದೇವಾಲಯಗಳಲ್ಲಿ ವಿಗ್ರಹಗಳಿಗೆ ಅಡ್ಡಿಯಾಗುವಂತೆ ಬಟ್ಟೆಯ ಪರದೆಯನ್ನು ಕಟ್ಟುವಂತಹ ಪದ್ಧತಿಯು ಅನುಚಾನವಾಗಿ ನಡೆದು ಬಂದಿರುತ್ತದೆ. ಆ ಪದ್ಧತಿ ಪ್ರಕಾರ ಅರ್ಚಕನು ಆ ಶ್ರೀರಾಮಾದಿ ವಿಗ್ರಹಗಳಿಗೆ ಪರದೆಯನ್ನು ಹಾಕಿದ್ದನು. ಅಲ್ಲಿಗೆ ಶ್ರೀಗಳವರು ಭಕ್ತ ಸಮೂಹದವರು ದರ್ಶನಕ್ಕಾಗಿ ಬಂದರು. ಅರ್ಚಕನು ತನ್ನ ಪದ್ಧತಿ ಪ್ರಕಾರ ಹಣವನ್ನು ಕೊಡಿರಿ, ಪರದೆಯನ್ನು ಮೇಲಕ್ಕೆತ್ತಿ ದೇವರ ದರ್ಶನ ಮಾಡಿಸುತ್ತೇನೆಂದು ಭಕ್ತರಿಗೆ ಹೇಳಿದನು. ಶ್ರೀಗಳವರು ಕಣ್ಗಳನ್ನು ಸ್ವಲ್ಪ ಮುಚ್ಚಿ ಆತ್ಮಾರಾಮನನ್ನು ಚಿಂತಿಸಿದರು. ಆ ಕೂಡಲೇ ಆ ವಿಗ್ರಹಗಳಿಗೆ ಮರೆಯಾದ ಪರದೆಯು ತನ್ನಷ್ಟಕ್ಕೆ ತಾನೇ ಸುರುಳಿಯಾಗಿ ಸುತ್ತಿಕೊಂಡು ನಾಟಕದ ಪರದೆಯಂತೆ ಮೇಲಕ್ಕೆ ಹೋಯಿತು. ಆಗ ಆ ಭಕ್ತರೆಲ್ಲರೂ ಆ ವಿಗ್ರಹಗಳನ್ನು ದರ್ಶನ ಮಾಡಿಕೊಂಡು ಶ್ರೀ ಬಾಬಾ ಮಹಾರಾಜರ ಮಹಿಮೆಯನ್ನು ಕೊಂಡಾಡಿದರು. ಅರ್ಚಕನು ವಿಸ್ಮಯ ಹೊಂದಿ, ಇದೇನು ಅದ್ಭುತವಾದ ಕಾರ್ಯ ಜರುಗಿತಲ್ಲ, ಈ ಪರದೆಯು ತನ್ನಷ್ಟಕ್ಕೆ ತಾನೇ ಮೇಲಕ್ಕೆ ಹೋಗಲು ಕಾರಣವೇನು, ಇದೇನು ಮಂತ್ರವೋ ಮಾಟವೋ ಎಂದು ಚಕಿತನಾಗಿ ಆ ಪರದೆಯನ್ನು ಕೈಯಿಂದ ಕೆಳಗೆ ಜಗ್ಗಲು ಪ್ರಯತ್ನಿಸಿದನು. ಆ ಪರದೆಯು ಕೆಳಗೆ ಸರಿದು ಬರಲಿಲ್ಲ. ಇಲ್ಲಿ ಯಾರೋ ಮಹಾಪುರುಷರು ಆಗಮಿಸಿರುತ್ತಾರೆಂದು ತಿಳಿದು ಅಲ್ಲಿ ಅರೆಗಂಗಳಿಂದ ಆತ್ಮಾರಾಮನನ್ನು ಚಿಂತಿಸುವ ಶ್ರೀಗಳನ್ನು ನೋಡಿ, ಓಹೋ, ಇವರೇ ಮಹಾಪುರುಷರೆಂದು ತಿಳಿದು ಅಡಿಗಳಿಗೆ ನಮಸ್ಕರಿಸಿದನು. ಮತ್ತು ಮಹಾತ್ಮರೇ, ವಿಗ್ರಹಗಳಿಗೆ ಮರೆಯಾದ ಪರದೆಯು ಕೆಳಗೆ ಬರದೆ ಮೇಲೆಯೇ ಇದೆ. ಇದು ತಮ್ಮ ಮಹಿಮೆಯು. ತಾವು ಕೃಪಾದೃಷ್ಟಿಯಿಂದ ನೋಡಿ ಆ ಪರದೆಯನ್ನು ಕೆಳಗೆ ಸರಿಯುವಂತೆ ಅನುಗ್ರಹಿಸಬೇಕೆಂದು ಕೇಳಿಕೊಂಡನು. ಆಗ ಶ್ರೀಗಳವರು, ಅನ್ನಮಯಾದಿ ಪಂಚಕೋಶಗಳು ಆತ್ಮಾರಾಮನಿಗೆ ಪರದೆಯಂತೆ ಮುಚ್ಚಿರುವುದು ನಿಜ, ಮತ್ತು ಆತ್ಮಾನಾತ್ಮ ವಿವೇಕಿ ಪುರುಷನಿಗೆ ಆ ಪರದೆಗಳು ಬಯಲಾಗಿ ಆತ್ಮಾರಾಮನ ದರ್ಶನವಾಗುವುದು ನಿಜ. ಈ ಕುರುಹನ್ನು ಶ್ರೀರಾಮನೇ ತೋರಿಸಿದ್ದಾನೆ. ಈ ಮಹಿಮೆಯು ಶ್ರೀರಾಮನದಾಗಿರುತ್ತದೆ ಎಂದು ಹೇಳಿದರು. ಶ್ರೀಗಳವರು ಅರ್ಚಕನಿಗೆ ಅಷ್ಟು ಹೇಳಿದ ಕೂಡಲೇ ಯಥಾಪ್ರಕಾರ ಪರದೆಯು ಕೆಳಗೆ ಸರಿಯಿತು. ಅರ್ಚಕನು ಆ ಪರದೆಯು ತನ್ನಷ್ಟಕ್ಕೆ ತಾನೇ ಕೆಳಗೆ ಸರಿದುದನ್ನು ಕಂಡು ಸೋಜಿಗ ಹೊಂದಿದನು. ಅಲ್ಲದೆ ಮಹಾಪುರುಷರ ಮಹಿಮೆಯನ್ನು ಅರಿಯಲು ಯಾರಿಗೂ ಸಾಧ್ಯವಿಲ್ಲೆಂದು ತಿಳಿಯುದನು. ಶ್ರೀಗಳವರು ಅಲ್ಲಿಂದ ಭಕ್ತರೊಡನೆ ಬೊಂಬಾಯಿ ಮಾರ್ಗವಾಗಿ ದತ್ತವಾಡಕ್ಕೆ ಬಂದರು. ಈ ವೃತ್ತಾಂತವನ್ನು ಶ್ರೀ ಬಾಬಾ ಮಹಾರಾಜರು ಭಕ್ತರೊಡನೆ ಕೂಡಿ ಕಾಶಿ ಯಾತ್ರೆಯನ್ನು ಮಾಡಿ ಹಿಂದಿರುಗಿ ದತ್ತವಾಡಕ್ಕೆ ಬಂದರೆಂಬ ಸಂಗತಿಯನ್ನು ಕೇಳಿ ಅದೃಶ್ಯ ಶಿವಯೋಗಿಗಳೇ ಮುಂತಾದ ಭಕ್ತರೆಲ್ಲರೂ ದತ್ತವಾಡಕ್ಕೆ ಬರಹತ್ತಿದರು. ಅಂದರೆ ಮಲ್ಲಾಪುರದಿಂದ ಲಿಂಗನಗೌಡರು, ಸಿದ್ಧಲಿಂಗಪ್ಪ ಶೆಟ್ಟರು ಮುಂತಾದವರು, ಕಾದರವಳ್ಳಿಯಿಂದ ಗಂಗಯ್ಯ, ವೀರಭದ್ರಯ್ಯ, ಬಸವನೆಪ್ಪಗೌಡರು ಮುಂತಾದವರು, ಸವದತ್ತಿಯಿಂದ ಕಲ್ಲಪ್ಪ ಭುಜಂಗನವರ್, ಅಲ್ಲಿನ ಭಕ್ತ ಮಂಡಳಿಯು ಶ್ರೀಗಳವರ ಮನೆಯ ಮುಂಭಾಗದಲ್ಲಿ ಚಪ್ಪಾರ ಹಾಕಿ ಸಾರನೆ, ತೋರನೆ, ರಂಗವಲ್ಲಿಗಳಿಂದ ಅಲಂಕರಿಸಿದರು. ಭಕ್ತರು ಗಂಗಾ ಪೂಜೆಯನ್ನು ವೇದೋಕ್ತವಾಗಿ ಮಾಡಲಾರಂಭಿಸಿದರು. ಕಾಶಿಯಿಂದ ತೆಗೆದುಕೊಂಡು ಬಂದಿರುವ ಗಂಗೋದಕವನ್ನು ಕ್ರಮ ಪ್ರಕಾರ ಪೂಜಿಸಲು ತೊಡಗಿದರು. ಗಂಗಾ ತೀರ್ಥವನ್ನು ಸರ್ವರಿಗೂ ಶ್ರೀಗಳವರೇ ಆಶೀರ್ವಾದ ಪೂರ್ವಕ ಕೊಟ್ಟರು. ಆ ತೀರ್ಥವನ್ನು ಭಕ್ತಿಯಿಂದ ಸರ್ವರು ಸೇವಿಸಿ ಕೃತಾರ್ಥರಾದವೆಂದು ಭಾವಿಸಿದರು. ನಂತರ ಮಹಾ ಆರಾಧನೆಯು ಜರುಗಿತು. ಮಹಾ ಆರಾಧನೆಯಲ್ಲಿ ಸರ್ವ ಭಕ್ತರು ತೃಪ್ತರಾಗಿ ತಮ್ಮ ತಮ್ಮ ಶಕ್ತಿಯನುಸಾರ ಶ್ರೀಗಳವರಿಗೆ ಕಾಣಿಕೆಯನ್ನು ಅರ್ಪಿಸಿದರು. ಶ್ರೀಗಳವರು ಆ ಕಾಣಿಕೆಯನ್ನು ದೀನಾನಾಥರಿಗೆ ದಾನ ಮಾಡಿದರು. ನಂತರ ಶ್ರೀ ಗಿರಿಜಾಬಾಯಿಯವರು ಶ್ರೀ ಬಾಬಾ ಮಹಾರಾಜರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಗಂಗಾ ಪೂಜೆಯನ್ನು ಸಾಂಗವಾಗಿ ಮಾಡಿಸಿ ತೀರ್ಥ ಪ್ರಸಾದವನ್ನು ಭಕ್ತ ಸಮೂಹದವರೆಗೆ ವಿನಿಯೋಗಿಸಿದರು. ಈ ಗಿರಿಜಾಬಾಯಿಯು ಇತ್ತೀಚೆಗೆ ಶ್ರೀ ಬಾಬಾ ಮಹಾರಾಜರ ಸಮಾಧಿಯ ಮುಂಭಾಗದಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿಸಿದ ಪುಣ್ಯವಂತಳು. ಮತ್ತು ಗಿರಿಜಾಬಾಯಿಯು ತನ್ನ ಜೀವಿತ ಪರ್ಯಂತರ ಶ್ರೀ ಗುರುಧ್ಯಾನದಲ್ಲಿ ಕಾಲವನ್ನು ಕಳೆದು ಧನ್ಯಳಾದ ವ್ಯಕ್ತಿಯು. ಈ ಗಿರಿಜಾಬಾಯಿಯವರ ಮನೆತನದಲ್ಲಿ ಅಕ್ಕವ್ವ ಗೌಡ್ತಿ ಎಂಬ ಹೆಣ್ಣು ಮಗಳು ಮಹಾ ಗುರುಭಕ್ತಳು, ಸಚ್ಚೀಲಳು ಆಗಿ ಸದಾ ಸತ್ಕಾರ್ಯ ತತ್ಪರಳಾಗಿ ಶ್ರೀ ಬಾಬಾ ಮಹಾರಾಜರವರ ಆಶೀರ್ವಾದದಿಂದ ಕೃತಾರ್ಥಳಾಗಿರುತ್ತಾಳೆ ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ 25ನೇ ಅಧ್ಯಾಯವು ಮುಗಿದಿದು. ಜೈ ಜೈ ಶಿವನೋ ಪಾರ್ವತಿ ಪತಿ ಹರ ಹರ ಮಹಾದೇವ್.